ನಮಸ್ಕಾರ ವೀಕ್ಷಕರೇ, ನಾನು ಶಿವಕುಮಾರ್ ಸಾಯ. ಈ ವಿಡಿಯೋದಲ್ಲಿ ಹಣಕಾಸು ಸಂಗತಿಗಳ ಬಗ್ಗೆ, ಹೂಡಿಕೆಯ ಬಗ್ಗೆ ಮಾಹಿತಿಗಳನ್ನು ಹಂಚಿಕೊಳ್ತಾ ಇದ್ದೇನೆ. ಈ ವಿಡಿಯೋ ಕೇವಲ ಮಾಹಿತಿ ಮತ್ತು ಎಜುಕೇಶನಲ್ ಪರ್ಪಸ್ಗಾಗಿ, ಇದು ಯಾವುದೇ ಹೂಡಿಕೆ ಸಲಹೆ ಎಂಬುದಾಗಿ ಪರಿಗಣಿಸಬಾರದು. ಹಣ ಯಾಕೆ ಮುಖ್ಯ ಎಂಬುದಾಗಿ ನೋಡುವಾಗ, ನಮ್ಮ ಜೀವನದಲ್ಲಿ ಹಣ ಅತ್ಯಂತ ಮುಖ್ಯ ಎನ್ನುವಂತಹ ವಿಚಾರ ನಮಗೆ ತಿಳಿದು ಬರ್ತದೆ. ಅನಾದಿ ಕಾಲದಿಂದಲೂ ಹಿರಿಯರು ಸಂಪತ್ತಿಗೆ ಪ್ರಾಮುಖ್ಯವನ್ನು ನೀಡ್ತಾ ಇದ್ರು. ಅಷ್ಟಲಕ್ಷ್ಮಿ ನಮೋಸ್ತುತೆ ಎಂಬುದಾಗಿ ಹಿರಿಯರು ಪ್ರಾರ್ಥಿಸ್ತಾ ಇದ್ರು. ಆಧುನಿಕ ಸಂದರ್ಭದಲ್ಲಿ ಧರ್ಮ ತನ್ನ ಒಂದೇ ಸ್ತಂಭದಲ್ಲಿ ನಿಂತಿದೆ ಎನ್ನುವಾಗ ಅದು ಈ ಸಂಪತ್ತಿನ ಮೇಲೆ. ಇಂಥ ಸಂಪತ್ತಿನ ಗಳಿಕೆ, ಉಳಿಕೆ ಮತ್ತು ಹೂಡಿಕೆ, ಇದರ ಬಗ್ಗೆ ನಾವೆಲ್ಲರೂ ಕೂಡ ತಿಳಿದಿರಲೇಬೇಕು. ಉಳಿತಾಯ ಅಂದ್ರೆ ಸಾಮಾನ್ಯವಾಗಿ ಬ್ಯಾಂಕ್ನ ಸೇವಿಂಗ್ಸ್ ಅಕೌಂಟ್ಗಳಲ್ಲಿ ನಾವು ಹಣವನ್ನ ತೆಗೆದಿಡುವಂಥದ್ದು, ಸುರಕ್ಷಿತವಾಗಿ ತೆಗೆದಿಡುವಂಥದ್ದು. ಆದ್ರೆ ಹೂಡಿಕೆ ಅಂದ್ರೆ ಹೆಚ್ಚಿನ ರಿಟರ್ನ್ ಪಡೆಯುವುದಕ್ಕಾಗಿ ನಾವು ಅದನ್ನ ಬೇರೆ ಬೇರೆ ಕಂಪನಿಗಳಲ್ಲಿ ತೊಡಗಿಸುವಂಥದ್ದು, ಬೇರೆ ಬೇರೆ ವಹಿವಾಟುಗಳಲ್ಲಿ ಅದನ್ನು ವಿನಿಯೋಗಿಸುವಂಥದ್ದು ಹೂಡಿಕೆ ಆಗ್ತದೆ. ಬ್ಯಾಂಕ್ನಲ್ಲಿ ನಾವು ಮಾಡುವಂತಹ ಸೇವಿಂಗ್ಸ್ ಏನಿದೆ, ಅದಕ್ಕೆ ಸಿಗುವಂತಹ ಬಡ್ಡಿ 3% ಇರಬಹುದು, 4% ಇರಬಹುದು, ಅಥವಾ FD RD ಗಳಿಗೂ ಕೂಡ ಸಿಗುವಂತಹ ಬಡ್ಡಿ 6-7% ಕೂಡ ಅದು ಇನ್ಫ್ಲೇಷನ್ಗೆ ಅನುಗುಣವಾಗಿ ಕೊಡಲ್ಪಡುವಂತಹ ಬಡ್ಡಿ. ಅದೇನು ಕೂಡ ಇನ್ಫ್ಲೇಷನ್ ಅನ್ನ ಮೀರಿ, ಹಣದುಬ್ಬರವನ್ನು ಮೀರಿ ಆ ಬಡ್ಡಿ ದರ ಇರುವುದಿಲ್ಲ. ಈ ಕಾರಣಕ್ಕಾಗಿ ನಾವು ಹೂಡಿಕೆಯನ್ನು ಮಾಡಬೇಕು. ನಮ್ಮ ವಯಸ್ಸನ್ನು 100ರಿಂದ ಕಳೆದಾಗ ಎಷ್ಟು ಸಿಗ್ತದೋ ಅಷ್ಟು ಹಣವನ್ನು, ಅಷ್ಟು ಪರ್ಸೆಂಟ್ ಹಣವನ್ನು ನಾವು ರಿಸ್ಕಿ ಇನ್ಸ್ಟ್ರೂಮೆಂಟ್ ಅಲ್ಲಿ ತೊಡಗಿಸಬಹುದು, ಹೂಡಿಕೆ ಮಾಡಬಹುದು. ಉದಾಹರಣೆಗೆ, ನಿಮ್ಮ ವಯಸ್ಸು 30 ಆಗಿದ್ರೆ 100ರಿಂದ 30 ಕಳೆದಾಗ 70 ಸಿಗ್ತದೆ. 70% ಹಣವನ್ನು ನೀವು ರಿಸ್ಕಿ ಇನ್ಸ್ಟ್ರೂಮೆಂಟ್ಸ್ ಅಲ್ಲಿ ಹೂಡಿಕೆ ಮಾಡಬಹುದು. ಇನ್ನು 30% ಹಣವನ್ನು ನೀವು ಸೇಫ್ ಇನ್ಸ್ಟ್ರೂಮೆಂಟ್ ಅಲ್ಲಿ ಹೂಡಿಕೆ ಮಾಡಬೇಕು. ಬೇರೆ ಬೇರೆ ಎಸೆಟ್ ಕ್ಲಾಸ್ಗಳು, ಆಸ್ತಿಯ ವಿಧಗಳು ಇವೆ. ಈ ಬೇರೆ ಬೇರೆ ಎಸೆಟ್ ಕ್ಲಾಸ್ಗಳು ಯಾವುವು ಅಂದ್ರೆ ಚಿನ್ನ, ಬೆಳ್ಳಿ, ನಂತರ ರಿಯಲ್ ಎಸ್ಟೇಟ್, ಹಾಗೇನೆ ಪೆಟ್ರೋಲಿಯಂ ಉತ್ಪನ್ನಗಳು, ಬೇರೆ ಬೇರೆ ಪದಾರ್ಥಗಳ ಮೇಲೆಯೂ ಕೂಡ ನಾವು ಹೂಡಿಕೆಯನ್ನ ಮಾಡುವುದಕ್ಕಾಗ್ತದೆ. ಈಗ ಷೇರು ಮಾರುಕಟ್ಟೆ ಬಗ್ಗೆ ತಿಳ್ಕೊಳ್ಳೋಣ. ಶೇರ್ ಅಂದ್ರೆ ಏನು? ವಿವಿಧ ಕಂಪನಿಗಳು ಭಾರತದಲ್ಲಿ ಲಿಸ್ಟೆಡ್ ಆಗಿರುವಂತಹ ಸುಮಾರು 3000 ಕಂಪನಿಗಳಿವೆ ಶೇರ್ ಮಾರುಕಟ್ಟೆಯಲ್ಲಿ. ಈ ಕಂಪನಿಗಳು ವಿತರಿಸುವಂತಹ ಪಾಲು ಬಂಡವಾಳ ಏನಿದೆ, ಅದಕ್ಕೆ ಸಂಬಂಧಿಸಿದಂತಹ ಪಾಲು ಬಂಡವಾಳ ಶೇರ್ ಎಂಬುದಾಗಿ ಕರೆಯಲಾಗ್ತದೆ. ಲಿಸ್ಟೆಡ್ ಅಂತ ಕಂಪನಿಗಳು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ BSE ಮತ್ತು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ NSE ಅಲ್ಲಿ ಷೇರುಗಳ ವಹಿವಾಟು ನಡೀತಾ ಇರ್ತದೆ. ಅಲ್ಲಿ ಬೆಲೆ ಏರಿಳಿತ ಉಂಟಾಗ್ತಾ ಇರ್ತದೆ, ಪ್ರೈಸ್ ಫ್ಲಕ್ಚುಯೇಷನ್, ಡಿಮಾಂಡ್ ಮತ್ತು ಸಪ್ಲೈ ಅನ್ನು ಆಧರಿಸಿ. ಇದರಿಂದಾಗಿ ಶೇರ್ನ ಮೌಲ್ಯ ಏರಿಕೆ ಮತ್ತು ಇಳಿಕೆ ಆಗ್ತಾನೆ ಇರ್ತದೆ. ಡಿಮಾಂಡ್ ಹೆಚ್ಚಿರುವಾಗಂತ ಸಂದರ್ಭದಲ್ಲಿ ಅಲ್ಲಿ ಬೆಲೆ ಹೆಚ್ಚಿರ್ತದೆ, ಪೂರೈಕೆ ಹೆಚ್ಚಿರುವಂತಹ ಸಂದರ್ಭದಲ್ಲಿ ಬೆಲೆ ಕಡಿಮೆ ಇರ್ತದೆ. ಸೆಂಟಿಮೆಂಟ್ಗಳು ಅಂದ್ರೆ ಗ್ಲೋಬಲ್ ಲೆವೆಲ್ ಅಲ್ಲಿ ಮತ್ತು ಮಾರ್ಕೆಟ್ ನ ಲೆವೆಲ್ ಅಲ್ಲಿ, ಪ್ರತಿಯೊಂದು ಕಂಪನಿಗಳ ಲೆವೆಲ್ ಅಲ್ಲಿ ಇರುವಂತಹ ಒಂದು ನ್ಯೂಸ್ಗಳು ಅಥವಾ ಗಾಸಿಪ್ಗಳು ಇರಬಹುದು, ಅವುಗಳ ಕಾರಣಕ್ಕಾಗಿ ಆಯಾ ಶೇರ್ನ ಮೌಲ್ಯ ಬದಲಾಗ್ತಾ ಇರ್ತದೆ. ಯಾಕಂದ್ರೆ ಅವುಗಳ ರೇಟಿಂಗ್ ವ್ಯತ್ಯಾಸ ಆಗುವ ಕಾರಣ ಶೇರುಗಳ ಮೌಲ್ಯ ಕೂಡ ಬದಲಾಗ್ತಾ ಇರ್ತದೆ. ಶೇರುಗಳು ಇವತ್ತಿನ ಸಂದರ್ಭದಲ್ಲಿ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಮತ್ತು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ಗಳು NSDL ಮತ್ತು CDSL ಅಲ್ಲಿ ಡಿಮೆಟೀರಿಯಲ್ಸ್ ಫಾರ್ಮ್ ಅಲ್ಲಿ, ಡಿಮ್ಯಾಟ್ ರೂಪದಲ್ಲಿ ಸೇವ್ ಆಗ್ತವೆ. ಅಂದ್ರೆ ಶೇರನ್ನು ನಾವು ಖರೀದಿಸಬೇಕಂತಾದ್ರೆ ಒಬ್ಬ ವ್ಯಕ್ತಿಯಲ್ಲಿ ಡಿಮ್ಯಾಟ್ ಅಕೌಂಟ್
ಅನಿವಾರ್ಯ. ಡಿಮ್ಯಾಟ್ ಅಕೌಂಟ್ ಅನ್ನ ಬ್ರೋಕರೇಜ್ ಕಂಪನಿಗಳಲ್ಲಿ ನಾವು ಓಪನ್ ಮಾಡಬೇಕಾಗ್ತದೆ. ಉದಾಹರಣೆಗೆ ಜೆರೋದಾ, ನಂತರ ಆಂಜಲ್ ಒನ್, ಗ್ರೋ, ಈ ರೀತಿಯ ಬ್ರೋಕಿಂಗ್ ಕಂಪನಿಗಳು ಭಾರತದಲ್ಲಿವೆ. ಈ ಬ್ರೋಕಿಂಗ್ ಕಂಪನಿಗಳ ಮೂಲಕ ಡಿಮ್ಯಾಟ್ ಅಕೌಂಟ್ ಅನ್ನ ಓಪನ್ ಮಾಡಿಕೊಂಡು NSE ಮತ್ತು BSE ಅಲ್ಲಿ ಲಿಸ್ಟೆಡ್ ಆಗಿರುವಂತಹ ಷೇರುಗಳಲ್ಲಿ ವಹಿವಾಟುಗಳನ್ನು ನಡೆಸಬಹುದು. ಒಂದು ದಿನದ ಒಳಗೆ ನಡೆಸುವಂತಹ ವಹಿವಾಟನ್ನ ಇಂಟ್ರಾಡೇ ಅಂತ ಕರೀತೇವೆ. ನಮ್ಮ ಡಿಮ್ಯಾಟ್ ಅಕೌಂಟಿಗೆ ಅದು ಬಂದ ನಂತರ, ಅಂದ್ರೆ 2 ದಿವಸಗಳ ತರುವಾಯ, ನಾವು ಎಷ್ಟೇ ವರ್ಷಗಳ ತನಕ ಕೂಡ ಅದನ್ನು ಇಟ್ಟುಕೊಳ್ಬಹುದು. ಹೀಗೆ ನಡೆಸುವಂತಹ ಟ್ರೇಡಿಂಗ್ ಅನ್ನ ನಾವು ಹೂಡಿಕೆ ಅಂತ ಕರೀತೇವೆ. ಟಾಪ್ 500 ಕಂಪನಿಗಳಲ್ಲಿ ಮೊದಲನೇದು 100 ಲಾರ್ಜ್ ಕ್ಯಾಪ್, ನಂತರ 150 ಮಿಡ್ ಕ್ಯಾಪ್, ನಂತರ 250 ಕಂಪನಿಗಳು ಸ್ಮಾಲ್ ಕ್ಯಾಪ್ ಆಗಿರ್ತವೆ. ಲಾರ್ಜ್ ಕ್ಯಾಪ್ ಅಂತ ಹೇಳಿದ್ರೆ ಅವುಗಳ ಮಾರ್ಕೆಟ್ ಕ್ಯಾಪಿಟಲ್ ಹೆಚ್ಚಿರ್ತದೆ. ಮಿಡ್ ಕ್ಯಾಪ್ ಅಂದ್ರೆ ಅವುಗಳಿಗಿಂತ ಕೊಂಚ ಕಡಿಮೆ ಇರ್ತದೆ. ಸ್ಮಾಲ್ ಕ್ಯಾಪ್ ಅಂದ್ರೆ ಮಿಡ್ ಕ್ಯಾಪ್ಗಿಂತಲೂ ಕೂಡ ಅವುಗಳ ಮಾರ್ಕೆಟ್ ಕ್ಯಾಪಿಟಲ್ ಕಡಿಮೆ ಇರ್ತದೆ, ಸಣ್ಣ ಕಂಪನಿಗಳಾಗಿರ್ತವೆ. ಲಾರ್ಜ್ ಕ್ಯಾಪ್ಗಳು ಹೆಚ್ಚು ಸುರಕ್ಷಿತ ಅಂತ ಹೇಳಲಾಗ್ತದೆ. ನಂತರ ಫಂಡಮೆಂಟಲ್ ಎನಾಲಿಸಿಸ್ ಮತ್ತು ಟೆಕ್ನಿಕಲ್ ಎನಾಲಿಸಿಸ್ ನ ಮೂಲಕ, ಫಂಡಮೆಂಟಲ್ ಎನಾಲಿಸಿಸ್ ಅತ್ಯಂತ ಮುಖ್ಯ, ಅವುಗಳ ಕಂಪನಿಯ ಒಂದು ಸ್ಟೆಬಿಲಿಟಿ, ನಂತರ ಗ್ರೋತ್, ಇವೆಲ್ಲವನ್ನು ನೋಡಿಕೊಂಡು ಮಾಡುವಂತ ಇನ್ವೆಸ್ಟ್ಮೆಂಟ್ ಆಗಿರ್ತದೆ. ಫಂಡಮೆಂಟಲ್ ಎನಾಲಿಸಿಸ್ ನ ಮೂಲಕ ನಾವು ನೋಡಿಕೊಂಡು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು. ಅದೇ ರೀತಿಯಲ್ಲಿ ನಮ್ಮ ಹೂಡಿಕೆಯನ್ನು ನಾವು ಟೆಕ್ನಿಕಲ್ ಅನಾಲಿಸಿಸ್ ನ ಮೂಲಕ ಮಾಡ್ತೇವೆ. ಕೆಲವೊಂದು ಸಂದರ್ಭದಲ್ಲಿ ಯಾವಾಗ ಅಂದ್ರೆ ಇಂಟ್ರಾಡೇ ಅಥವಾ ಶಾರ್ಟ್ ಟರ್ಮ್ ಟ್ರೇಡಿಂಗ್ ಅಲ್ಲಿ ನಾವು ಇದನ್ನು ಬಳಸ್ತೇವೆ. ಇನ್ನು ಮ್ಯೂಚುವಲ್ ಫಂಡ್ಸ್ ಅಂದ್ರೆ ಏನು ಎಂಬುದಾಗಿ ನೋಡೋಣ. ಈ ವಿವಿಧ ಕಂಪನಿಗಳು ಸಾಕಷ್ಟು ಪ್ರೈಸ್ ಫ್ಲಕ್ಚುಯೇಷನ್ ಅನ್ನು ಕಾಣ್ತಾ ಇರ್ತದೆ ಅವುಗಳ ಷೇರುಗಳು. ಈ ಕಾರಣಕ್ಕಾಗಿ ಕೆಲವರು ನೇರವಾಗಿ ಷೇರುಗಳಲ್ಲಿ ಹೂಡಿಕೆಯನ್ನು ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಬಂಚ್ ಆಫ್ ಶೇರ್ಸ್ ಅಂದ್ರೆ ಬಂಚ್ ಆಫ್ ಕಂಪನೀಸ್ ಒಳಗೊಂಡಿರುವಂತಹ ಒಂದು ವ್ಯವಸ್ಥೆ, ಅದು ಮ್ಯೂಚುವಲ್ ಫಂಡ್ಸ್. ಇದರಲ್ಲಿ ಹಲವಾರು ಜನ ಹಣವನ್ನ ಹೂಡಿಕೆಯನ್ನು ಮಾಡ್ತಾರೆ. ಇಂಡೆಕ್ಸ್ ಫಂಡ್ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜಿನ ಟಾಪ್ 50 ಕಂಪನಿಗಳ ಟ್ರ್ಯಾಕಿಂಗ್ ಇಂಡೆಕ್ಸ್ ನಿಫ್ಟಿ 50 ಆಗಿದೆ. ಅದಕ್ಕೆ ಅನುಗುಣವಾಗಿ ಇರುವಂತಹ ಫಂಡ್ ನಿಫ್ಟಿ 50 ಇಂಡೆಕ್ಸ್ ಫಂಡ್. ಬಾಂಬೆ ಸ್ಟಾಕ್ ಎಕ್ಸ್ಚೇಂಜಿನ ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ ಟಾಪ್ 30 ಕಂಪನಿಗಳನ್ನು ಒಳಗೊಂಡಿದೆ. ಅದನ್ನು ಟ್ರ್ಯಾಕ್ ಮಾಡುವಂತಹ ಫಂಡ್ ಸೆನ್ಸೆಕ್ಸ್ ಫಂಡ್. ಹಲವಾರು ವಿಶೇಷ ಇಂಡೆಕ್ಸ್ಗಳು ಕೂಡ ಇವೆ. ಥೀಮ್ಯಾಟಿಕ್ ಇಂಡೆಕ್ಸ್ಗಳಿವೆ. ಫಾರ್ ಎಕ್ಸಾಂಪಲ್ IT ಸೆಕ್ಟರ್ಗೆ ಸಂಬಂಧಿಸಿದ ಹಾಗೆ IT ಇಂಡೆಕ್ಸ್ ಇದೆ. ನಂತರ ಬ್ಯಾಂಕಿಂಗ್ ಸೆಕ್ಟರ್ಗೆ ಸಂಬಂಧಿಸಿದ ಹಾಗೆ ನಿಫ್ಟಿ ಬ್ಯಾಂಕ್ ಇದೆ. ಈ ರೀತಿಯಲ್ಲಿ ಬೇರೆ ಬೇರೆ ವಿಭಾಗಕ್ಕೆ, ಬೇರೆ ಬೇರೆ ಸೆಕ್ಟರ್ಗಳಿಗೆ ಸಂಬಂಧಿಸಿದ ಹಾಗೆ ಕೂಡ ಇಂಡೆಕ್ಸ್ಗಳಿವೆ. ಅವುಗಳನ್ನು ಥೀಮ್ಯಾಟಿಕ್ ಇಂಡೆಕ್ಸ್ಗಳು ಅಂತ ಕರೀತೇವೆ. ಅಲ್ಲಿ ಲಿಸ್ಟ್ ಆಗಿರುವಂತಹ ಕಂಪನಿಗಳ ಮೇಲೆ ಹಣವನ್ನು ಆ ಥೀಮ್ಯಾಟಿಕ್ ಫಂಡ್ಗಳ ಮೂಲಕ ಹೂಡಿಕೆಯನ್ನ ಮಾಡುವುದಕ್ಕಾಗ್ತದೆ. ಇದು ಪ್ಯಾಸಿವ್ ಟೈಪ್ ಆಫ್ ಇನ್ವೆಸ್ಟರ್. ನಂತರ ಫ್ಯಾಕ್ಟರ್ ಇಂಡೆಕ್ಸಸ್ ಅಂತ ಬರ್ತದೆ. ಫ್ಯಾಕ್ಟರ್ ಇಂಡೆಕ್ಸ್ಗಳಲ್ಲಿ ಮೊಮೆಂಟಮ್, ಆಲ್ಫಾ ಮತ್ತೆ ವ್ಯಾಲ್ಯೂ, ಹಾಗೆ ಕ್ವಾಲಿಟಿ ಅಂತ ಫ್ಯಾಕ್ಟರ್ಗಳಿವೆ. ನಂತರ ಲೋ ವಾಲಟಿಲಿಟಿ ಅಂತ ಒಂದು ಕೂಡ ಫ್ಯಾಕ್ಟರ್ ಇದೆ. ಅಂದ್ರೆ ಬೇರೆ ಬೇರೆ ಫ್ಯಾಕ್ಟರ್ಗಳಿಗೆ ಅನುಗುಣವಾಗಿ ಅಲ್ಲಿ ಒಂದು ನಿಗದಿತ ಅವಧಿಯಲ್ಲಿ, ಉದಾಹರಣೆಗೆ 3 ತಿಂಗಳು ಇರ್ಬೋದು, ಅಥವಾ 6 ತಿಂಗಳು ಇರ್ಬೋದು, ಅಥವಾ 1 ವರ್ಷ ಇರ್ಬೋದು, ಆ ಇಂಡೆಕ್ಸ್ ಅನ್ನ ರೀಬ್ಯಾಲೆನ್ಸ್ ಮಾಡ್ತಾರೆ. ಅಲ್ಲಿ ಕೆಲವು ಕಂಪನಿಗಳನ್ನ ಹೊಸದಾಗಿ ಸೇರಿಸ್ತಾರೆ, ಕೆಲವನ್ನ ಬಿಡ್ತಾರೆ. ಅಲ್ಲಿ ಕೂಡ ಒಂದು 30-50 ಕಂಪನಿಗಳ ಒಂದು ಬಂಚ್ ಅದಾಗಿರ್ತದೆ ಒಂದೊಂದು ಫಂಡ್ ಕೂಡ. ಉದಾಹರಣೆ ಕೊಡ್ಬೇಕಂದ್ರೆ ಮೊಮೆಂಟಮ್ 50 ಇರ್ಬೋದು, ಮೊಮೆಂಟಮ್ 30 ಇರ್ಬೋದು. ಆ ರೀತಿಯಲ್ಲಿ ಅಲ್ಲಿ ಕಂಪನಿಗಳನ್ನ ಪರ್ಫಾರ್ಮೆನ್ಸ್ ಅನ್ನ ಟ್ರ್ಯಾಕ್ ಮಾಡುವಂತಹ ಇಂಡೆಕ್ಸ್ಗಳು ಇರ್ತವೆ. ಅಂದ್ರೆ ಮೊಮೆಂಟಮ್, ಆಲ್ಫಾ ಮತ್ತೆ ವ್ಯಾಲ್ಯೂನಲ್ಲಿ ಕೂಡ. ನಂತರ ಆಕ್ಟಿವ್ ಫಂಡ್ಗಳು, ಆಕ್ಟಿವ್ ಮ್ಯೂಚುವಲ್ ಫಂಡ್ಗಳಂದ್ರೆ ಇವುಗಳನ್ನು ಸಾಮಾನ್ಯವಾಗಿ ಫಂಡ್ ಮ್ಯಾನೇಜರ್ಗಳು ಕಂಟ್ರೋಲ್ ಮಾಡ್ತಾರೆ. ನಿರ್ದಿಷ್ಟವಾಗಿ ಫಂಡ್ ಮ್ಯಾನೇಜರ್ಗಳು ಯಾವ ಒಂದು ಕಂಪನಿಗಳನ್ನ ಟ್ರ್ಯಾಕ್ ಮಾಡ್ತಾರೋ, ಆ ಒಂದು ಕಂಪನಿಗಳಲ್ಲಿ ಹೂಡಿಕೆಯನ್ನು ಮಾಡ್ತಾರೋ, ಆ ಕಂಪನಿಗಳನ್ನ ಆಕ್ಟಿವ್ ಫಂಡ್ಗಳು ಒಳಗೊಂಡಿರ್ತವೆ. ಆಕ್ಟಿವ್ ಫಂಡ್ಗಳಲ್ಲಿ ಎಕ್ಸ್ಪೆನ್ಸ್ ರೇಷಿಯೋ ಜಾಸ್ತಿ ಇರ್ತದೆ. ಯಾಕಂತ ಹೇಳಿದ್ರೆ ಫಂಡ್ ಮ್ಯಾನೇಜರ್ಗಳು ಕಾರ್ಯನಿರ್ವಹಿಸುವ ಕಾರಣಕ್ಕೆ. ಆದ್ರೆ ಪ್ಯಾಸಿವ್ ಫಂಡ್ಗಳಲ್ಲಿ ಎಕ್ಸ್ಪೆನ್ಸ್ ರೇಷಿಯೋ ಕಮ್ಮಿ ಇರ್ತದೆ. ನಂತರ ETFs ಅಂತ ಇದೆ. ETFs ಅಂದ್ರೆ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಗಳು. ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಗಳನ್ನು ನಾವು ಎಕ್ಸ್ಚೇಂಜ್ಗಳಲ್ಲಿ, ಸ್ಟಾಕ್ ಎಕ್ಸ್ಚೇಂಜ್ಗಳಲ್ಲಿ, NSE BSE ಅಲ್ಲಿ ನಾವು
ಷೇರುಗಳ ರೀತಿಯಲ್ಲಿ ನಾವು ಟ್ರೇಡ್ ಮಾಡ್ತೇವೆ, ಮಾಡುವುದಕ್ಕೆ ಅವಕಾಶ ಕೊಟ್ಟಿರುವಂತದ್ದು. ಅದನ್ನು ನಾವು ETF ಅಂತ ಕರಿತೇವೆ. ಇದು ಒಂದು ಮಾಡರ್ನ್ ಫಾರ್ಮ್ ಆಫ್ ಮ್ಯೂಚುವಲ್ ಫಂಡ್. ಮ್ಯೂಚುವಲ್ ಫಂಡ್ ಗಳನ್ನು ನಿರ್ವಹಿಸುವಂತಹ ಕಂಪನಿಗಳನ್ನ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿಗಳು ಅಂತ ಹೇಳ್ತೇವೆ. ಮ್ಯೂಚುವಲ್ ಫಂಡ್ಗಳಲ್ಲಿ ಬೇರೆ ಬೇರೆ ರೀತಿಯ ಫಂಡ್ಗಳಿವೆ. ಚಿನ್ನದ ಮೇಲೆ, ಬೆಳ್ಳಿಯ ಮೇಲೆ, ಅಥವಾ ಬೇರೆ ಇನ್ನಿತರ ಮೆಟೀರಿಯಲ್ಗಳು, ಡೆಪ್ಟ್ ಮೇಲೆ, ಅಂದ್ರೆ ಸಾಲದ ಕೊಡುವಂತಹ ರೂಪದಲ್ಲಿ ಕಂಪನಿಗಳ ಮೇಲೆ ಹೂಡಿಕೆ ಮಾಡುವಂತಹ ಫಂಡ್ಗಳು ಕೂಡ ಇವೆ. ನಂತರ ಟ್ರೆಜರಿ ಬಿಲ್ಗಳು, ಗವರ್ಮೆಂಟ್ ಸೆಕ್ಯೂರಿಟಿಗಳ ಮೇಲೆ ಹೂಡಿಕೆ ಮಾಡುವಂತಹ, ಸರ್ಕಾರಕ್ಕೆ ನೇರವಾಗಿ ನಾವು ಸಾಲವನ್ನು ಕೊಡಬಹುದು, ಬಾಂಡ್ಗಳ ಮೇಲೆ ಹೂಡಿಕೆ ಮಾಡುವಂತಹ ಫಂಡ್ಗಳು ಕೂಡ ಇವೆ. ಆದ್ರಿಂದ ಮ್ಯೂಚುವಲ್ ಫಂಡ್ ಅಂದ್ರೆ ಕೇವಲ ಅದು ನೇರವಾಗಿ ಶೇರ್ ಮಾರ್ಕೆಟ್ ಅಲ್ಲಿ ಹೂಡಿಕೆ ಆಗ್ತದೆ ಅಂತ ಯಾರು ಕೂಡ ತಿಳಿಯುವ ಹಾಗಿಲ್ಲ. ಅವುಗಳಲ್ಲಿ ಡೆಪ್ಟ್ ಫಂಡ್ಗಳು ಕೂಡ ಇವೆ. ನಾವು ಸೇಫ್ ಪರ್ಪಸ್ ಆಗಿ, ಅಂದ್ರೆ ಸುರಕ್ಷಿತ ಹೂಡಿಕೆಗಾಗಿ ಭಾವಿಸುವಂತಹ ರೀತಿಯಲ್ಲಿ ಹೂಡಿಕೆ ಮಾಡೋದಿದ್ರೆ ಅವುಗಳನ್ನು ನಾವು ಡೆಪ್ಟ್ ಫಂಡ್ಗಳಲ್ಲಿ ಹೂಡಿಕೆ ಮಾಡಬಹುದು, ಅಥವಾ ಚಿನ್ನ, ಬೆಳ್ಳಿ ಮುಂತಾದ ರೂಪದಲ್ಲೂ ಕೂಡ ಹೂಡಿಕೆಯನ್ನು ಮಾಡೋದಕ್ಕೆ ಅವಕಾಶ ಇದೆ. ಇಲ್ಲಿ ಚಿನ್ನದ ಮೇಲಿನ ಹೂಡಿಕೆ ಒಂದು ವಿಚಾರವನ್ನ ನಾವು ಇವಾಗ ನೋಡೋಣ. ಚಿನ್ನ ಅಂದ್ರೆ ಇಲ್ಲಿ ಚಿನ್ನವನ್ನು ನಾವು ಈಗ ಮಾರುಕಟ್ಟೆಯಿಂದ ಖರೀದಿ ಮಾಡಿದಂತ ರೂಪದಲ್ಲಿ ಖರೀದಿಸುವಂತದ್ದಲ್ಲ. ಏಕೆಂದ್ರೆ ಆ ರೀತಿಯಲ್ಲಿ ನಾವು ಚಿನ್ನವನ್ನು ಖರೀದಿಸಿದ್ರೆ ಅದಕ್ಕೆ ಮೇಕಿಂಗ್ ಚಾರ್ಜ್, ನಂತರ ಈ ರೀತಿಯ ಅದರ್ ಚಾರ್ಜಸ್ ಕೂಡ ಅಲ್ಲಿ ಇರ್ತದೆ. ಆದ್ರೆ ಇಲ್ಲಿ ನಾವು ಹಾಗೆ ಅವುಗಳಲ್ಲಿ ಹಣವನ್ನು ಹೂಡಿಕೆ ಮಾಡುವುದಿಲ್ಲ. ಇಲ್ಲಿ ಚಿನ್ನದ ಮೌಲ್ಯದ ಮೇಲೆ ನಾವು ಹೂಡಿಕೆಯನ್ನ ಮಾಡ್ತೇವೆ. ಅಂದ್ರೆ ನಾವು ಕೇವಲ ಒಂದು ಪೇಪರ್ ರೂಪದಲ್ಲಿ ಅದನ್ನು ನಾವು ಖರೀದಿ ಮಾಡ್ತೇವೆ ಹೊರತು ಅಲ್ಲಿ ನಿಜವಾಗಿ ಕೂಡ ನಾವು ಚಿನ್ನವನ್ನ ಖರೀದಿ ಮಾಡಿ ಮನೆಯಲ್ಲಿ ನಾವು ಇಟ್ಕೊಳ್ಳುವುದಿಲ್ಲ. ಇಲ್ಲಿ 24 ಕ್ಯಾರೆಟ್ ಚಿನ್ನದ ಒಂದು ಅಲ್ಲಿ ಮೌಲ್ಯಕ್ಕೆ ಅನುಗುಣವಾಗಿ ಗೋಲ್ಡ್ ETF ಗಳಿರ್ತವೆ. ಗೋಲ್ಡ್ ETF ಗಳನ್ನು ಎಲ್ಲ ಕಂಪನಿಗಳ ಗೋಲ್ಡ್ ETF ಗಳು ಕೂಡ ಎಕ್ಸ್ಚೇಂಜ್ ಅಲ್ಲಿ ಟ್ರೇಡ್ ಆಗ್ತಾ ಇರ್ತದೆ. ಅವುಗಳಿಗೊಂದು ಫಿಕ್ಸ್ಡ್ ಅಮೌಂಟ್ ಇರ್ತದೆ, ಅದರ ಒಂದು ಶೇರ್ ವ್ಯಾಲ್ಯೂ ಇಷ್ಟ ಅಂತ ಇರ್ತದೆ. ನಾವು ಗೋಲ್ಡಿನ ಶೇರ್ಗಳನ್ನು ನಾವು ಪರ್ಚೇಸ್ ಮಾಡಿ ಇಟ್ಕೊಳ್ಬಹುದು. ಅದು ಗೋಲ್ಡ್ 24 ಕ್ಯಾರೆಟ್ ನ ವ್ಯಾಲ್ಯೂಗಳಿಗೆ ಅನುಗುಣವಾಗಿ ಅದು ಏನಾಗ್ತದೆ, ಫ್ಲಕ್ಚುಯೇಟ್ ಆಗ್ತಾ ಇರ್ತದೆ. ಚಿನ್ನಕ್ಕೆ ಹೆಚ್ಚಿನ ಬೆಲೆ ಇದ್ದಾಗ ನಾವು ಅವುಗಳನ್ನು ಕೊಡಬಹುದು, ಕಡಿಮೆ ಬೆಲೆ ಇದ್ದಾಗ ನಾವು ಅದನ್ನು ಖರೀದಿ ಮಾಡಬಹುದು. ಚಿನ್ನದ ಒಂದು ಎವರೇಜ್ ರೇಟ್ ಆಫ್ ಇಂಟ್ರೆಸ್ಟ್ ರಿಟರ್ನ್ ಏನಿದೆ, ಸರಾಸರಿ ಹಲವಾರು ವರ್ಷಗಳಲ್ಲಿ ಅದು 8ರಿಂದ 12% ಒಂದು ಮಧ್ಯೆ ಇರುವಂತದನ್ನು ನಾವು ಕಾಣ್ತೇವೆ. ಇದೊಂದು ಸೇಫ್ ಇನ್ವೆಸ್ಟ್ ಎಂಬುದಾಗಿ ಹೂಡಿಕೆ ತಜ್ಞರು ಪರಿಗಣಿಸ್ತಾರೆ. ನಂತರ ಡೆಪ್ಟ್ ಫಂಡ್ಗಳು, ಸಾಲದ ಫಂಡ್ಗಳು, ಅಂದ್ರೆ ನಾವು ವಿವಿಧ ರೀತಿಯ ಸೇಫ್ ಆದಂತಹ ರೀತಿಯಲ್ಲಿ ಹೂಡಿಕೆ ಮಾಡುವಂತಹ ಒಂದು ವಿಧಾನಕ್ಕೆ ಸಂಬಂಧಿಸಿ ನೋಡುತ್ತಿದ್ರೆ, ಡೆಪ್ಟ್ ಫಂಡ್ಗಳಲ್ಲಿ ಮುಖ್ಯವಾಗಿ ಲಿಕ್ವಿಡ್ ಫಂಡ್, ಮನಿ ಮಾರ್ಕೆಟ್ ಫಂಡ್, ಶಾರ್ಟ್ ಟರ್ಮ್ ಫಂಡ್, ಕಾರ್ಪೊರೇಟ್ ಬಾಂಡ್ ಫಂಡ್, ಫ್ಲೋಟಿಂಗ್ ರೇಟ್ ಫಂಡ್, ಈ ರೀತಿಯಲ್ಲಿ ಫಂಡ್ಗಳಿವೆ. ಇವುಗಳಲ್ಲಿ ಕಾರ್ಪೊರೇಟ್ ಬಾಂಡ್ ಫಂಡ್ ಒಳ್ಳೆಯ ಈಲ್ಡ್ ಅನ್ನು ಕೊಡುವಂತದನ್ನ ನಾವು ಕಾಣುತ್ತೇವೆ. ಇವೆಲ್ಲ ಸೇಫ್ ಆದಂತಹ ಇನ್ಸ್ಟ್ರೂಮೆಂಟ್ಗಳು. ಸಾಮಾನ್ಯವಾಗಿ ಈ ಡೆಪ್ಟ್ ಫಂಡ್ಗಳಿವೆ ಅಲ್ವಾ, ಅವುಗಳು ಸಾಮಾನ್ಯವಾಗಿ ಎನಿ ಟೈಮ್ ನಾವು ಹಣವನ್ನು ವಿತ್ಡ್ರಾ ಮಾಡಬಹುದು. ಆದ್ರೆ ಅವುಗಳು ಕೊಡುವಂತಹ ಬಡ್ಡಿ ದರ ನಮ್ಮ FD ಅಥವಾ RD ಯ ಬಡ್ಡಿ ದರದ ಎವರೇಜ್ ಅಲ್ಲಿ ಅವು ಕೊಡ್ತವೆ. ಅದಕ್ಕಿಂತಲೂ ಕೂಡ ಕೆಲವೊಮ್ಮೆ ಹೆಚ್ಚು ಬಡ್ಡಿಯನ್ನು ರಿಟರ್ನ್ ಅನ್ನು ಅವುಗಳು ಒದಗಿಸ್ತವೆ. ಆದ್ರೆ ಎನಿ ಟೈಮ್ ಇಲ್ಲಿ ಯಾವುದೇ ರೀತಿಯ ಎಕ್ಸಿಟ್ ಲೋಡ್ ಇಲ್ಲ, ನಂತರ ಎಕ್ಸ್ಪೆನ್ಸ್ ಕಾಸ್ಟ್ ಕೂಡ ತುಂಬಾ ಕಡಿಮೆ ಇರುವುದರಿಂದ ಎನಿ ಟೈಮ್ ನಾವು ಇದರಲ್ಲಿ ಹೂಡಿಕೆ ಮಾಡಬಹುದು, ಎನಿ ಟೈಮ್ ವಿತ್ಡ್ರಾವಲ್ ಮಾಡಬಹುದು. ಆದ್ರಿಂದ ತುಂಬಾ ಸೇಫ್ ಆದಂತಹ ಒಂದು ಫಂಡ್ಗಳು ಅಂತ ಹೇಳ್ಬೋದು. ಯಾವುದು ಅಂದ್ರೆ ಈ ಕಾರ್ಪೊರೇಟ್ ಬಾಂಡ್ ಫಂಡ್ ಇರ್ಬೋದು, ಅಥವಾ ಮನಿ ಮಾರ್ಕೆಟ್ ಫಂಡ್ ಇರ್ಬೋದು, ಲಿಕ್ವಿಡ್ ಫಂಡ್ ಇರ್ಬೋದು, ಶಾರ್ಟ್ ಟರ್ಮ್ ಫಂಡ್ ಇರ್ಬೋದು, ನಂತರ ಫ್ಲೋಟಿಂಗ್ ರೇಟ್ ಡೆಪ್ಟ್ ಫಂಡ್ ಇರ್ಬೋದು. ಇವೆಲ್ಲವೂ ಕೂಡ ಹೂಡಿಕೆಯಲ್ಲಿ ಜನರು ಪರಿಗಣಿಸುವಂತಹ ಇನ್ನೊಂದು ವಿಷಯ ಇನ್ಶೂರೆನ್ಸ್. ಸಾಮಾನ್ಯವಾಗಿ ಇನ್ಶೂರೆನ್ಸ್ ಗಳನ್ನು ಕೂಡ ಹೂಡಿಕೆ ಅಂತ ಜನರು ಭಾವಿಸಿರ್ತಾರೆ. ಆದ್ರೆ ಇನ್ಶೂರೆನ್ಸ್ ಅನ್ನ ಹೂಡಿಕೆ ಎಂಬುದಾಗಿ ನಾವು ಹೇಳಬಾರ್ದು. ಅವುಗಳು ಒಂದು ನಮ್ಮ ಸೇಫ್ಟಿ, ಲೈಫ್ ಪ್ರೊಟೆಕ್ಷನ್ಗಾಗಿ ನಾವು ಬಳಸುವಂತಹ ಒಂದು ಇನ್ಸ್ಟ್ರೂಮೆಂಟ್ಗಳು ಎಂಬುದಾಗಿ ಹೇಳ್ಬೋದು ಹಣಕಾಸು ವ್ಯವಸ್ಥೆಯಲ್ಲಿ. ಆ ರೀತಿಯ ಇನ್ಶೂರೆನ್ಸ್ ಗಳಲ್ಲಿ ಟರ್ಮ್ ಇನ್ಶೂರೆನ್ಸ್ ಮತ್ತೆ ಹೆಲ್ತ್ ಇನ್ಶೂರೆನ್ಸ್ ಎನ್ನುವಂತಹ ಎರಡು ಪ್ರಮುಖವಾದಂತಹ ಇನ್ಶೂರೆನ್ಸ್ ಗಳನ್ನು ಹೂಡಿಕೆ ತಜ್ಞರು ಸಲಹೆ ಮಾಡ್ತಾರೆ. ನಂತರ ಯುಲಿಪ್ ಗಳಂತ ಇದೆ, ಯೂನಿಟ್ ಲಿಂಕ್ಡ್ ಇನ್ಶೂರೆನ್ಸ್ ಪ್ರಾಡಕ್ಟ್ಸ್ ಅಂತ. ಅವುಗಳು ಇನ್ಶೂರೆನ್ಸ್ ಮತ್ತು ಜೊತೆಗೆ ಇಂಡೆಕ್ಸ್ ಎರಡನ್ನು ಕೂಡ ಮರ್ಜ್ ಮಾಡಿಕೊಂಡು ಕೊಡ್ತವೆ. ಆದ್ರೆ ಅಲ್ಲಿ ಪ್ರೀಮಿಯಂ ಮೊತ್ತ ಇರ್ಬೋದು, ಅಥವಾ ಅವುಗಳ ಟೈಮ್ ಇರ್ಬೋದು, ಇಂಥದ್ರಲ್ಲೆಲ್ಲ ಸ್ವಲ್ಪ ಮಟ್ಟಿಗೆ ಅವುಗಳು ವಿನ್ಯಾಸವನ್ನು ಮಾಡ್ಕೊಂಡಿದ್ದಾರೆ. ಆದ್ರಿಂದ ಇವುಗಳನ್ನ ಅಷ್ಟಾಗಿ ಪರಿಗಣಿಸುವುದರ ಬಗ್ಗೆ ಯೋಚಿಸಿ ನಿರ್ಧಾರವನ್ನು ಕೈಗೊಳ್ಳೋದು ಒಳ್ಳೆಯದು. ಇವಿಷ್ಟು ಹೂಡಿಕೆಗೆ ಸಂಬಂಧಿಸಿದ ಹಾಗೆ ಕೆಲವೊಂದು ವಿಚಾರಗಳು, ಹಣಕಾಸು ವಿಷಯಕ್ಕೆ ಸಂಬಂಧಿಸಿದಂತೆ ಕೆಲವು ವಿಚಾರಗಳು.